ಎಲೆಕ್ಷನ್ ಮುಗಿದ ಬಳಿಕ ರಾಜ್ಯದಲ್ಲಿ ಮಹತ್ವದ ಬೆಳವಣಿಗೆ ಆಗಲಿದೆ. ರಾಜ್ಯ ರಾಜಕೀಯದಲ್ಲಿ ಸಂಚಲನ ಫಿಕ್ಸ್ ಅಂತೆ. ಎಲೆಕ್ಷನ್ ಫಲಿತಾಂಶ ಕಾಂಗ್ರೆಸ್ ಪರವಾಗಿ ಬಂದ್ರೆ ಪಕ್ಷಾಂತರ ಪರ್ವ, ಕೈಪರ ರಿಸಲ್ಟ್ ಬಂದ್ರೆ ಕಾಂಗ್ರೆಸ್ ಕಡೆ ಕೆಲವು ಶಾಸಕರ ನಡೆ. ಬಿಜೆಪಿಯಿಂದ ವಲಸೆ ಹೋಗ್ತಾರಂತೆ ಕೆಲವು ಶಾಸಕರು. ಈಗಾಗಲೇ ಕಾಂಗ್ರೆಸ್ ಸೇರುವ ಶಾಸಕರಿಂದ ಮಾತುಕತೆ ಕೂಡ ನಡೆದಿದೆ. ಸಿಎಂ ಸಿದ್ದರಾಮಯ್ಯ, ಡಿಕೆಶಿಯಿಂದ ಶಾಸಕರ ಸಮಾಲೋಚನೆ ಕೂಡ ಆಗಿದೆ. ಬಿಜೆಪಿಯ 5ರಿಂದ 6 ಜನ ಶಾಸಕರು ಕಾಂಗ್ರೆಸ್ ಕಡೆ ವಾಲುವ ಸಾಧ್ಯತೆ ಇದೆಯಂತೆ. ಇದೇ ಬಗ್ಗೆ ಈ ಹಿಂದೆ ಹೇಳಿಕೆ ನೀಡಿದ್ರು ಎಸ್.ಟಿ. ಸೋಮಶೇಖರ್. ಯಶವಂತಪುರದ ಬಿಜೆಪಿ ಶಾಸಕರು, ಬೆಂಗಳೂರಿನ 2 ಬಿಜೆಪಿ ಶಾಸಕರಿರೋ ಬಗ್ಗೆ ಉಲ್ಲೇಖಿಸಿದ್ದಾರೆ ಎಸ್.ಟಿ. ಸೋಮಶೇಖರ್. ಎಲ್ಲವೂ ಅಂದುಕೊಂಡಂತೆ ಆದ್ರೆ ಜಂಪ್ ಆಗೋದು ನಿಶ್ಚಿತ. ಬಿಜೆಪಿಯಿಂದ ಪದೇ ಪದೇ ಸರ್ಕಾರ ಉರುಳಿಸೋ ಮಾತು ಬರ್ತಾ ಇದೆ. ಹೀಗಾಗಿ ರಿಸ್ಕ್ ಬೇಡ ಎಂಬ ನಿರ್ಧಾರಕ್ಕೆ ಕಾಂಗ್ರೆಸ್ ಬಂದಿದೆ. ಈ ಬಾರಿ ಸೇಫ್ ಗೇಮ್ ಆಡಲು ರಾಜ್ಯ ಕಾಂಗ್ರೆಸ್ ತಯಾರಿಯನ್ನ ಮಾಡ್ಕೊಳ್ತಾ ಇದೆ. ಗಮನಿಸ್ತಾ ಇದ್ದೀವಿ, ಇದೆಲ್ಲದಕ್ಕೂ ಕೂಡ ಬೈ ಎಲೆಕ್ಷನ್ ಫಲಿತಾಂಶ ಒಂದು ಕಾರಣ ಆಗುತ್ತೆ. ಬೈ ಎಲೆಕ್ಷನ್ ಮುಗಿದ ಬಳಿಕ ರಾಜ್ಯದಲ್ಲಿ ಮಹತ್ವದ ಬೆಳವಣಿಗೆ ಆಗುತ್ತೆ. ರಾಜ್ಯ ರಾಜಕೀಯದಲ್ಲಿ ಸಂಚಲನ ಉಂಟಾಗುವುದು ಬಹುತೇಕ ಕನ್ಫರ್ಮ್ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ಎಲೆಕ್ಷನ್ ಫಲಿತಾಂಶ ಕಾಂಗ್ರೆಸ್ ಪರವಾಗಿ ಏನಾದ್ರೂ ಬಂದ್ರೆ ಪಕ್ಷಾಂತರ ಪರ್ವ ಆಗೋದು ಗ್ಯಾರಂಟಿ. ಅಂದ್ರೆ 3ಕ್ಕೆ 3 ಕ್ಷೇತ್ರಗಳನ್ನ ನಾವು ಗೆದ್ದೇ ಗೆಲ್ತೀವಿ ಅನ್ನೋ ನಿಟ್ಟಿನಲ್ಲಿ ಬಹಳ ವಿಶ್ವಾಸದಿಂದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ ನಾಯಕರು ಮಾತನಾಡ್ತಾ ಇರೋದನ್ನ ಗಮನಿಸ್ತಾ ಇದೀವಿ. ಆದ್ರೆ ಅದು ಅಷ್ಟು ಸುಲಭನ ಅನ್ನೋ ಮಾತುಕತೆಯೂ ಕೂಡ ಇದೆ. ಇದೆಲ್ಲದರ ನಡುವೆ ಕೈಪರ ರಿಸಲ್ಟ್ ಬಂದಿದ್ದೇ ಆದ್ರೆ ಕಾಂಗ್ರೆಸ್ ಕಡೆ ಕೆಲವೊಂದಿಷ್ಟು ಜನ ಬಿಜೆಪಿ ಶಾಸಕರು ವಾಲ್ತಾರೆ, ಹೋಗ್ತಾರೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ. ಮೊನ್ನೆ ನಾವು ಗಮನಿಸಿದ ಹಾಗೆ ಎಸ್.ಟಿ. ಸೋಮಶೇಖರ್ ಬಿಜೆಪಿ ಶಾಸಕರು, ಆದ್ರೆ ಅವರು ಕಾಂಗ್ರೆಸ್ನ ಪರವಾಗಿನೇ ಇದ್ದಾರೆ, ಕಾಂಗ್ರೆಸ್ನ ಪರವಾಗಿನೇ ಮಾತನಾಡ್ತಾ ಇದ್ದಾರೆ, ಅದು ಬೇರೆ ವಿಚಾರ. ಆದ್ರೆ ಅವರು ಒಂದು ಮಾತನ್ನ ಹೇಳಿಕೆಯನ್ನ ಕೊಟ್ಟಿದ್ರು. ಖಂಡಿತವಾಗಿಯೂ ಕೂಡ ಬಿಜೆಪಿಯ ಕೆಲವೊಂದಿಷ್ಟು ಜನ 5ರಿಂದ 6 ಶಾಸಕರು ಕಾಂಗ್ರೆಸ್ ಕಡೆ ಬರ್ತಾರೆ, ನೋಡ್ತಾ ಇರಿ. ಅದರಲ್ಲೂ ಬೆಂಗಳೂರಿನ 2 ಶಾಸಕರು ಬರ್ತಾರೆ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ರು. ಹಾಗಾಗಿನೇ ಕಾದ್ ನೋಡ್ಬೇಕಾಗಿದೆ ಈ ಫಲಿತಾಂಶ ಹೇಗಿರುತ್ತೆ, ಜೊತೆಗೆ ಏನ್ ಮಾಡ್ತಾರೆ ಬಿಜೆಪಿಯ ಶಾಸಕರು, ಕಾಂಗ್ರೆಸ್ ಕಡೆ ಏನಾದ್ರು ವಾಲ್ತಾರ, ಏನ್ ಕತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ.